ಬಿಗ್ ಬಾಸ್ನಲ್ಲಿ ರಕ್ಷಿತಾ ಶೆಟ್ಟಿ ಏನೇ ಮಾತನಾಡಿದ್ರು ಅದರಲ್ಲೊಂದು ತೂಕ ಇರುತ್ತೆ ಎಂಬ ಅಭಿಪ್ರಾಯವಿತ್ತು. ಆದರೆ ಈ ಅಭಿಪ್ರಾಯ ಬದಲಾದಂತೆ ನಿನ್ನೆಯ ಸಂಚಿಕೆಯಲ್ಲಿ ಕಂಡುಬಂದಿದೆ. ತನಗೆ ಗೊತ್ತಿಲ್ಲದ ವಿಷಯವನ್ನ ಕಾರಣವನ್ನಾಗಿ ನೀಡಿದ್ದು ನೋಡುಗರಲ್ಲಿ ಅಚ್ಚರಿಯನ್ನು ಮೂಡಿಸಿದೆ. ಹೌದು, ಬಿಗ್ ಬಾಸ್ನಲ್ಲಿ ಯಾವುದೇ ಸ್ಪರ್ಧಿಯನ್ನ ನಾಮಿನೇಷನ್ ಮಾಡುವಾಗ ಸೂಕ್ತ ಕಾರಣಗಳನ್ನು ನೀಡಬೇಕಾಗುತ್ತೆ. ವೀಕೆಂಡ್ ಸಂಚಿಕೆಯಲ್ಲಿಯೂ ಸುದೀಪ್ ನಾಮಿನೇಷನ್ ಅನ್ನೋದು ಎಷ್ಟು ಗಂಭೀರವಾದ ವಿಷಯ ಎಂಬುದನ್ನು ತಿಳಿ ಹೇಳಿದ್ದರು. 6ನೇ ವಾರದಲ್ಲಿ ಮಾಡಿಕೊಂಡ ಎಡವಟ್ಟನ್ನ ರಕ್ಷಿತಾ ಶೆಟ್ಟಿ ಮತ್ತೆ ಪುನರಾವರ್ತಿಸಿದ್ದಾರೆ. 6ನೇ ವಾರ, ಹೌದು, 6ನೇ ವಾರದಲ್ಲಿ ಕಾರಣವಿಲ್ಲದೆ ರಘು ಅವರನ್ನ ರಕ್ಷಿತಾ ಶೆಟ್ಟಿ ನಾಮಿನೇಟ್ ಆಗುವಂತೆ ಮಾಡಿದ್ದರು. ಇದೀಗ ಬೇರೆಯೊಬ್ಬರು ನೀಡಿದ ಕಾರಣವನ್ನು ನೀಡಿ ಗಿಲ್ಲಿ ನಟ ಅವರನ್ನ ನಾಮಿನೇಟ್ ಮಾಡಿದ್ದಾರೆ. ಇದನ್ನು ಸ್ವತಃ ರಕ್ಷಿತಾ ಶೆಟ್ಟಿಯೇ ಒಪ್ಪಿಕೊಂಡಿದ್ದಾರೆ. ರಕ್ಷಿತಾ ಶೆಟ್ಟಿ ನೀಡಿದ ಕಾರಣವನ್ನು ಸಹ ಗಿಲ್ಲಿ ನಟ ತೀವ್ರವಾಗಿ ಖಂಡಿಸಿದ್ದಾರೆ. ಅಷ್ಟಕ್ಕೂ ನಿರೂಪಣೆ ವೃತ್ತಿಯನ್ನ ಚಿಕ್ಕದು ಎಂದು ಗಿಲ್ಲಿ ನಟ ಹೇಳ್ತಾರೆ ಎಂಬ ಕಾರಣವನ್ನ ಜಾನ್ವಿ ನೀಡಿದ್ರು. ನಿರೂಪಣೆ ಸಂಬಂಧ ಮಾತುಕತೆ ವೇಳೆ ರಕ್ಷಿತಾ ಶೆಟ್ಟಿ ಅಲ್ಲಿರಲಿಲ್ಲ. ಆದರೆ ಜಾನ್ವಿ ನೀಡಿದ ಕಾರಣವನ್ನ ರಕ್ಷಿತಾ ಶೆಟ್ಟಿ ಸಂಪೂರ್ಣವಾಗಿ ಸತ್ಯ ಎಂದು ತಿಳಿದು ಗಿಲ್ಲಿ ಅವರನ್ನ ನಾಮಿನೇಟ್ ಮಾಡಿದ್ರು. ಯಾವುದೇ ಕೆಲಸ ಚಿಕ್ಕದು ಅಥವಾ ದೊಡ್ಡದು ಅಂತಿರಲ್ಲ ಎಂದು ರಕ್ಷಿತಾ ಶೆಟ್ಟಿ ಕಾರಣವನ್ನ ಹೇಳಿದ್ದರು. ಗಿಲ್ಲಿ ನಟ ಅಸಮಾಧಾನ. ಜಾನ್ವಿ ಮತ್ತು ನನ್ನ ನಡುವೆ ನಿರೂಪಣೆಯ ಮಾತುಕತೆ ನಡೆದಾಗ ನೀನು ಅಲ್ಲಿರಲಿಲ್ಲ, ಹಾಗಾಗಿ ಆ ಕಾರಣ ನೀನು ಕೊಡುತ್ತಿರುವುದು ತಪ್ಪು. ಹಾಗಂತ ಜಾನ್ವಿ ಹೇಳಿದ್ದೆಲ್ಲ ಸತ್ಯ ಎಂದು ನೀನು ನಂಬ್ತೀಯಾ? ಕಾರಣಗಳನ್ನು ನೀಡಲು ಬರಲ್ಲ ಎಂದು ರಕ್ಷಿತಾ ವಿರುದ್ಧ ಗಿಲ್ಲಿ ನಟ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇನ್ನೊಂದು ಕಡೆ ರಕ್ಷಿತಾ ಶೆಟ್ಟಿ ಗಿಲ್ಲಿ ಅವ್ರನ್ನ ನಾಮಿನೇಟ್ ಮಾಡೋಕೆ ಕಾರಣವನ್ನ ಕೇಳಿ ವೀಕ್ಷಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಜಾನ್ವಿ ಮಾತನ್ನ ನಂಬಿ ರಕ್ಷಿತಾ ಗಿಲ್ಲಿನ ನಾಮಿನೇಟ್ ಮಾಡಿದ್ದಾರೆ ಅಂದರೆ ಅದಕ್ಕಿಂತ ದೊಡ್ಡ ಜೋಕ್ ಇನ್ನೊಂದಿಲ್ಲ. ಕಾರಣವೇ ಗೊತ್ತಿಲ್ಲದೆ ರಕ್ಷಿತಾ ಶೆಟ್ಟಿ ನಾಮಿನೇಟ್ ಮಾಡಿದ್ದಾರೆ ಅಂತ ವೀಕ್ಷಕರು ಕಿಡಿಕಾರಿದ್ದಾರೆ.